ಆ ಕಾಲದಲ್ಲಿ ಋಷಿಮುನಿಗಳು ಅಥವಾ ದೇವಾನುದೇವತೆಗಳು ತಪಸ್ ಮಾಡಿದ್ರೇನೆ ಅವ್ರಿಗೇನ್ ಬೇಕೋ ಅದೆಲ್ಲವೂ ಸಿಕ್ತಿತ್ತು. ಏಕಂದ್ರೆ ಅವರ ಮನಸ್ಸು ಸತ್ಯ ಲೋಕದ ಮನಸ್ಸು ಆಗಿತ್ತು. ಇವಾಗ ನಮ್ಮ ಮನಸ್ಸುಗಳು ಕಲಿಯುಗದ ಮನಸ್ಸುಗಳು. ಹಾಗಾಗಿ ನಾವು ಕಾರ್ಯ ಮಾಡಿದಾಗ ಮಾತ್ರ ನೋಡಿ ಇದು ಸಂಕಲ್ಪ. 5,00,000 ಅನ್ಕೊಂಡಿರೋದು ಸಂಕಲ್ಪ. ಈಗ ಇದಕ್ಕೆ ಪರಿಪೂರಕವಾದ ಕಾರ್ಯ ಮಾಡಿದಾಗ ಖಂಡಿತವಾಗಿಯೂ ನಮ್ಗೇನ್ ಸಿಗ್ಬೇಕೋ ಅದ್ ಸಿಗುತ್ತೆ. ಇದು ಬರ್ದಾದ್ಮೇಲೆ ನಮ್ಮ ಮನಸ್ಸಿನ ಒಳಗಡೆ ಇರೋ ಚೇತನ ಅಂದ್ರೆ ಕಾನ್ಷಿಯಸ್‌ನೆಸ್ ಆ ಭಗವಂತ ಹೇಳ್ತಾನೆ, "ಬರೀ ಬರಿತಿದೀಯಾ? ಏನ್ ಮಾಡ್ತಿದೀಯಾ 5,00,000 ಬರೋದಕ್ಕೆ?" ನಮಗೆ ಅವನು ಚೇತನ ಪಡಿಸ್ತಾನೆ, ಜಾಗೃತಗೊಳಿಸ್ತಾನೆ ನಮ್ಮ ಕಾನ್ಷಿಯಸ್‌ನೆಸ್‌ನ ಚೇತನವನ್ನ. "ಏ ಅಲ್ಲೋಗು, ಈ ವ್ಯಾಪಾರ ಮಾಡು, ಅಥವಾ ಒಂದ್ ವೇಳೆ ಮಾಡ್ತಿದ್ರೆ ಇದನ್ನೆಲ್ಲ ತಿದ್ದುಕೋ, ಸರಿಪಡಿಸ್ಕೋ, ಹುಷಾರು ದುಡ್ಡಿನ ವಿಚಾರದಲ್ಲಿ ಜಾಗ್ರತೆ, ಲೆಕ್ಕ ಬರಿ, ಯಾರಿಗೂ ಕೊಡ್ಬೇಡ, ವೇಸ್ಟ್ ಖರ್ಚು ಮಾಡ್ಬೇಡ, ಇನ್ನು ಮಾರ್ಕೆಟಿಂಗ್ ಜಾಸ್ತಿ ಮಾಡು, ವ್ಯಾಪಾರ ಹೆಚ್ಚು ಮಾಡು, ಕರೆಕ್ಟ್ ಟೈಮ್‌ಗೆ ಓಪನ್ ಮಾಡು, ಕರೆಕ್ಟ್ ಟೈಮ್‌ಗೆ ಕ್ಲೋಸ್ ಮಾಡು." ತುಂಬಾ ನಗ್ನಗ್ತಾ ಇರೋ ಕಸ್ಟಮರ್ ಮುಂದೆ, ಕಸ್ಟಮರ್‌ನ ದೇವರ ತರ ನೋಡು ಎಲ್ಲಾ ವಿಚಾರದಲ್ಲೂ. ಎಲ್ಲವನ್ನೂ ಮಾರ್ಗಗಳನ್ನು ಆ ದೇವರೇ ಯೂನಿವರ್ಸೇ ನಮಗೆ ಕೊಡ್ತಾ ಹೋಗ್ತಾನೆ. ಯಾವಾಗ? ಇದನ್ನು ನಾವು ಸಂಕಲ್ಪವನ್ನಾಗಿ ಮಾಡ್ಕೊಂಡು ಬರ್ಕೊಂಡಾಗ. ಏನೋ ಸುಮ್ನೆ ಪೆನ್ ತಗೊಂಡ್ ಬರ್ದ್ಬಿಟ್ಟು ಬೆಡ್‌ಶೀಟ್ ಹಂಗೆ ಮಲ್ಕೊಂಡ್ಬಿಟ್ರೆ ಏನೂ ಬರಲ್ಲ.